ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಗುಡ್ ಮಾರ್ನಿಂಗ್. ಇವತ್ತು ಶನಿವಾರ. ಇವಾಗ ಟೈಮ್ ಬಂದ್ಬಿಟ್ಟು 8 ಗಂಟೆ ಆಗಿದೆ. ಇವಾಗ ಎದ್ದಿದ್ದೀನಿ. ಇವಾಗ ಒಂದು 10 ಮಿನಿಟ್ಸ್ ಆಯಿತು ಎದ್ದಿದ್ದೀನಿ. ಇವತ್ತು ಒಂದು ಸ್ವಲ್ಪ ಹೊರಗಡೆ ಹೋಗೋಣ ಅಂಥೇಳಿ ಪ್ಲ್ಯಾನ್ ಮಾಡಿದ್ದೀನಿ. ನನ್ನ ಹಸ್ಬೆಂಡ್ಗೆ ಕೆಲಸ ಇದೆ, ಅವರು ಹೋಗ್ತಾರಂತೆ. ನನ್ನ ಮಗಳಿಗೆ ಇವತ್ತು ಬಕ್ರೀದ್ ಅಲ್ವಾ, ಅದಕ್ಕೇ ರಜಾ ಕೊಟ್ಟವ್ರೆ. ಅವಳಿಗೆ ರಜಾ ಇದೆ. ಹಾಗೆ ನನ್ನ ಫ್ರೆಂಡ್ಸ್ ಜೊತೆ ಹೋಗೋಣ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಎಲ್ಲ ಹೋಗೋಣ ಅಂತ ಏನೋ ಪ್ಲ್ಯಾನ್ ಮಾಡಿಲ್ಲ, ಮಾಡಬೇಕು. ಇವಾಗ ಫಸ್ಟ್ ಫ್ರೆಶ್ ಅಪ್ ಆಗಿಬಿಟ್ಟು ಬರೋಣ ಅಂದ್ಕೊಂಡಿದ್ದೀನಿ. ತಿಂಡಿಗೆ ಏನಪ್ಪ ಅದು ಪುಳಿಯೋಗರೆ ಮಾಡಿದೆ. ಪುಳಿಯೋಗರೆ ಮಾಡಿದೆ. ನನ್ನ ಮಗಳಿಗೆ ಮ್ಯಾಗಿ ಬೇಕಂತೆ. ನಿನ್ನೆ ಡಿಮಾರ್ಟಿಗೆ ಹೋಗಿದ್ನಲ್ವಾ, ಅಲ್ಲಿಂದ ಮ್ಯಾಗಿ ತಂದಿದ್ದೀನಿ. ಅದೇ ಆಟಾ ಮ್ಯಾಗಿ ಅದು ತಂದಿದ್ದೀನಿ. ಅದು ಅವಳಿಗೆ ಮಾಡಿಕೊಡ್ತೀನಿ. ನಮಗೆ ಪುಳಿಯೋಗರೆ ಇದೆ. ಪುಳಿಯೋಗರೆ ಅಷ್ಟು ತಿಂತೀನಿ. ತಿಂದ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಆಮೇಲೆ ನೋಡೋಣ. ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗುತ್ತೋ ಇಲ್ವೋ ಅಂತೇ ಗೊತ್ತಿಲ್ಲ. ಯಾಕಂದರೆ ಕೆಲಸ ಇದೆ, ಸ್ವಲ್ಪ ಮನೆಯೆಲ್ಲ ಒರೆಸ್ಬೇಕು. ಆಮೇಲೆ ಸ್ನಾನ ಮಾಡ್ಕೋಬೇಕು. ನನ್ನ ಮಗಳಿಗೂ ಮಾಡಿಸ್ಬೇಕು. ಇಬ್ಬರು ಮಾಡಿಕೊಂಡು ರೆಡಿ ಬೇರೆ ಆಗಿಬಿಟ್ಟು ಅಲ್ಲಿ ಹೋದ್ಮೇಲೆ ಬೇಕಾದರೆ ಕಂಟಿನ್ಯೂ ಮಾಡ್ತೀನಿ. ಎಷ್ಟೆಷ್ಟು ಕ್ಲಿಪ್ಪಿಂಗ್ಸ್ ಆಗುತ್ತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾಕಂದರೆ ತುಂಬ ಫ್ರೆಂಡ್ಸ್ ಎಲ್ಲ ಸೇರಿ ಹೋಗ್ತಾ ಇದ್ದೀವಿ. 3 ಜನ ಫ್ರೆಂಡ್ಸು, ಅವ್ರ ಮಕ್ಕಳು ಎಲ್ಲ ಸೇರಿ ಹೋಗೋದ್ರಿಂದ ಎಷ್ಟಾಗುತ್ತೆ ಅಷ್ಟು ಕ್ಲಿಪ್ಪಿಂಗ್ಸು ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸರಿನಾ? ನಿಮಗೆ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸರಿನಾ? ಬನ್ನಿ ಫ್ರೆಂಡ್ಸ್, ಇವಾಗ ಬೇಗ ಫ್ರೆಶ್ ಅಪ್ ಆಗಿಬಿಟ್ಟು ಬರೋಣ. ಒಂದು ಸ್ವಲ್ಪ ಕೆಲಸ ಇದೆ, ಅದೆಲ್ಲ ಮಾಡಿ ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತೀನಿ. ಫ್ರೆಶ್ ಅಪ್ ಆಗಿಬಿಟ್ಟು ಬಂದು, ಇಲ್ಲಾಂದರೆ ಅಲ್ಲಿ ಹೋದ್ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸರಿನಾ ಫ್ರೆಂಡ್ಸ್? ನಾವು ಎಲ್ಲಿ ಹೋಗಬೇಕು ಅಂತೇಳಿ ಪ್ಲ್ಯಾನ್ ಮಾಡಿ ಆಮೇಲೆ ನಾವು ಲಾಲ್ ಬಾಗ್ಗೆ ಬಂದಿದ್ದೀವಿ. ಕಬ್ಬನ್ ಪಾರ್ಕಿಗೆ ಹೋಗೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. ಅಲ್ಲೆಲ್ಲ ಆಟ ಆಡೋದಿದೆ ಅಲ್ವಾ, ಅದಕ್ಕೆ ಅಲ್ಲಿ ಕರ್ಕೊಂಡು ಹೋಗೋಣ. ಮಕ್ಕಳೆಲ್ಲ ಇದ್ದರು, ಮಕ್ಕಳೆಲ್ಲ ಕರ್ಕೊಂಡು ಹೋಗೋಣ. ಆಟ ಆಡ್ಬಿಟ್ಟು ಬರೋಕ್ಕೆ ಸರಿ ಹೋಗುತ್ತೆ. 7 ಜನ ಮಕ್ಕಳು ಇದ್ದಿದ್ದರಿಂದ ಹೋಗ್ಬಿಟ್ಟು ಬರೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. ಹಂಗೂ ಲಾಲ್ ಬಾಗಕ್ಕೆ ಆಗಿಲ್ಲ, ಕಬ್ಬನ್ ಪಾರ್ಕಿಗೆ ಆಗಿಲ್ಲ, ಲಾಲ್ ಬಾಗಿಗೆ ಹೋಗಂಗಾಯಿತು. ನೋಡಿ, ಇಷ್ಟು ಜನ ಮಕ್ಕಳು ಎಲ್ಲ ಬಂದಿದ್ವಿ. ಅವ್ರವ್ರ ಪೇರೆಂಟ್ಸು ಬಂದಿದ್ದರು, ಅವ್ರ ಅಮ್ಮಂದ್ರೆಲ್ಲ. ನಾವೆಲ್ಲ ನೋಡಿಕೊಂಡು ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಯಾಕಂದರೆ ನಮ್ಮ ಫ್ರೆಂಡ್ಸ್ ಜೊತೆ ಹೋಗಿದ್ವಲ್ವ, ಅಲ್ಲೇ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಜೊತೆ. ಮತ್ತು ನಾನು ವೀಡಿಯೋಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಅಂದ್ಕೊಂಡು ಸ್ವಲ್ಪನೇ ಕ್ಲಿಪ್ಪಿಂಗ್ಸು ತೊಗೊಂಡು ಶೇರ್ ಮಾಡಿದ್ದೀನಿ. ಕಬ್ಬನ್ ಪಾರ್ಕಿಗೆ ಯಾಕೆ ಹೋಗಿಲ್ಲ ಅಂದರೆ, ಅಲ್ಲಿ ಇವಾಗ RCB ಕಪ್ ಇಟ್ಟವ್ರಲ್ವ, ಅದಕ್ಕೇ ಅದು ನೋಡೋಕ್ಕೆಲ್ಲ ತುಂಬ ಜನ ಇರ್ತಾರೆ. ಬೇಡ, ಮೊನ್ನೆ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಆಗಿದ್ದಲ್ವ, ಮತ್ತು ಅದೇ ಏನಕ್ಕೆ ಅಂಥೇಳಿ ನಾವು ಲಾಲ್ ಬಾಗಕ್ಕೆ ಬಂದಿದ್ವಿ. ಫಸ್ಟಿಂದ ನಾನು ನಿಮ್ಮ ಜೊತೆ ವೀಡಿಯೋಸ್ ತೊಗೋಬೇಕು ಅಂತ ಮರ್ತೇ ಬಿಟ್ಟಿದ್ದೆ ನಾನು. ಆಮೇಲೆ ಎಷ್ಟಾಗುತ್ತೆ ಅಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ, ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ಆ ಥರ ಎಲ್ಲ ಇದೆ. ಒನ್ ಡೇ ನಮ್ಮದು ಕಿಟ್ಟಿ ಪಾರ್ಟಿ ಥರ ಆಗಿತ್ತು. ನಾವೆಲ್ಲ ಲೇಡೀಸೇ ಹೋಗಿದ್ದರಿಂದ ಸಖತ್ತಾಗಿತ್ತು. ನನಗೂ ತುಂಬ ಇಷ್ಟ ಆಯಿತು. ನಾವೆಲ್ಲ ಫುಡ್ಡು ಎಲ್ಲ ತೊಗೊಂಡು ಹೋಗಿದ್ವಿ. ಏನೇನಾದರೂ ತಿನ್ನೋಕ್ಕೆಲ್ಲ ತೊಗೊಂಡು ಹೋಗಿದ್ವಿ. ಅಲ್ಲಿ ತೊಗೊಂಡು ಹೋಗೋಂಗಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಹೊರಗಡೆ ಎಲ್ಲ ಕೂತ್ಕೊಂಡು ತಿಂದ್ಬಿಟ್ಟು ಫಸ್ಟ್ ಎಂಟ್ರೆನ್ಸ್ ಇದೆ ಅಲ್ವ, ಫಸ್ಟ್ ಗೇಟಲ್ಲಿ ತೊಗೊಂಡು ಹೋಗೋಂಗಿಲ್ಲ. ಆಮೇಲೆ ನೆಕ್ಸ್ಟು 2-3 ಇದೆ ಅಲ್ವ, ಅಲ್ಲಿ ತೊಗೊಂಡು ಹೋಗ್ಬೋದು ಅಂತ. ನಾನು ಫಸ್ಟ್ ಎಂಟ್ರಿ ಗೇಟಲ್ಲೇ ಹೋಗಿದ್ದರಿಂದ ನಾವೇನೋ ತೊಗೊಂಡು ಹೋಗಿರ್ಲಿಲ್ಲ. ಮತ್ತು ಕೆಲವು ಫ್ರೆಂಡ್ಸ್ ಇದ್ದರು, ಅವರು ತಗೊಬಂದಿದ್ರು. ಸೆಕೆಂಡ್ ಗೇಟಿಂದ ಬಂದಿದ್ದರಿಂದ ಅವರು ತಗೊಬಂದಿದ್ರು. ಅಲ್ಲಿ ಕೂತ್ಕೊಂಡು ಸ್ವಲ್ಪ ತಿಂದು ಎಲ್ಲ ಎಂಜಾಯ್ ಮಾಡ್ತಾಯಿದ್ವಿ. ಆಮೇಲೆ ಅಲ್ಲೇ ಹುಣಸೆಹಣ್ಣು ಮತ್ತು ಮಾವಿನ ಹಣ್ಣು ಸೇಲ್ ನಡೀತಾ ಇತ್ತು. ಅದೇ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡಿದ್ದೀನಿ. ಇದೆಲ್ಲ ಕೂತ್ಕೊಂಡು ಪಾರ್ಕಲ್ಲಿ ಕೂತ್ಕೊಂಡಿದ್ವಿ ಅಂಥೇಳಿ 4 ಜನ ಹೆಣ್ಮಕ್ಳು ಡ್ಯಾನ್ಸ್ ಮಾಡ್ತಾಯಿದ್ರು. ಒಂಥರ ಚೆನ್ನಾಗಿತ್ತು. ಅಲ್ಲೆಲ್ಲ ನೋಡಿಕೊಂಡು ಅಲ್ಲಿ ಒಂದು ಸ್ವಲ್ಪ ಹೊತ್ತು, ಒಂದು ಅರ್ಧ ಗಂಟೆ ಮೇಲೆ ಅಲ್ಲಿ ಕೂತ್ಕೊಂಡು ಅಲ್ಲೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಇವಾಗ ಹಾಗೆ ಮುಂದೆ ಹೋಗೋಣ, ಬೇರೆ ಕಡೆ ಏನಾದರೂ ನೋಡ್ಕೊಂಡು ಹೋಗೋಣ ಅಂದ್ಕೊಂಡು ಹೋಗ್ತಾ ಇದ್ವಿ. ಹಾಗೆ ಜ್ಯೂಸು, ಸ್ನ್ಯಾಕ್ಸು ಎಲ್ಲ ಇರ್ತವೆ, ಅಲ್ಲೆಲ್ಲ ತೊಗೊಂಡು ತಿನ್ಬೋದು. ನಿಮಗೆ
ಪರವಾಗಿಲ್ಲ, ರೇಟು ಏನು ಸ್ವಲ್ಪ ಜಾಸ್ತಿ ಇದಕ್ಕಿಲ್ಲ, ಅಷ್ಟು ಕಡಿಮೆನೂ ಇದಕ್ಕಿಲ್ಲ, ಮೀಡಿಯಮ್ ಆಗಿತ್ತು. ಇದು ಅಲ್ಲಿ ಲೇಕ್ ಇದೆ ಅಂತ ಹೇಳಿದ್ರು, ಅಲ್ಲಿ ಬೆಟ್ಟ ಎಲ್ಲ ಇತ್ತಲ್ವ, ಅಲ್ಲಿಗೆ ಹೋಗ್ಬಿಟ್ಟು ಎಲ್ಲ ತುಂಬ ಜನ ಇದ್ದರು. ಅವತ್ತು ಬಕ್ರೀದ್ ಇದ್ದಿದ್ದರಿಂದ ಗೌರ್ಮೆಂಟ್ ಹಾಲಿಡೇಸ್ ಇರುತ್ತಲ್ವ, ಅದಕ್ಕೆ ತುಂಬ ಜನ ಇದ್ದರು ಅಂಥೇಳಿ. ಅಂದರೆ ಒಂದೊಂದು ಪ್ಲೇಸಿಗೆ ಜನ ಇದ್ರೇ ಚೆಂದ ಅಲ್ವಾ, ಅದು ನೋಡೋಕೆ ಒಂಥರ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ತಗೊಂಡು ಹೋಗಿದ್ವಲ್ವ, ನಮಗೂ ಇಷ್ಟ ಆಗ್ತಾಯಿತ್ತು. ಹೋಗಿ ಎಲ್ಲ ನೋಡಿಕೊಂಡು ಬರ್ತಾಯಿದ್ವಿ. ತುಂಬ ಬಿಸಿಲು ಬೇರೆ ತುಂಬ ಇತ್ತು. ನಾನು ಸ್ಪೆಕ್ಸು ಏನೂ ತೊಗೊಂಡೋಗಿರ್ಲಿಲ್ಲ, ಅಷ್ಟೊಂದು ಬಿಸಿಲು. ಮನೆಗೆ ಬಂದ್ವಿ, ನಿಜವಾಗ್ಲೂ ತಲೆ ನೋಯ್ತಾ ಇತ್ತು. ಹಾಗೇ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ನೋಡ್ತಾ ಇದ್ದೆ. ನನ್ನ ಮಗಳಿಗೆ ಮಾತ್ರ ಹ್ಯಾಟೆಲ್ಲ ತೊಗೊಂಡು ಹೋಗಿದ್ವಿ. ಅವಳೊಬ್ಬಳೇ ಹ್ಯಾಟ್ ಹಾಕೋತಾ ಇದ್ಲು. ಅಂದರೆ ಬೇರೆ ಮಕ್ಕಳೆಲ್ಲ ಬಂದಿದ್ರಲ್ಲ, ಅವರೆಲ್ಲ ತೊಗೊಂಡೋಗಿರ್ಲಿಲ್ಲ. ಅವರು ತೊಗೊಂಡು ಹೋಗ್ಬೇಕಾಗಿತ್ತು. ಅವ್ರಿಗೂ ಅಷ್ಟು ನೆನಪಿಲ್ಲ, ಮರ್ತೋಗ್ಬಿಟ್ರಂತೆ. ಅದಕ್ಕೆ ಯಾರು ತಗೊಂಡೋಗಿಲ್ಲ. ನನ್ನ ಮಗಳಿಗೆ ಒಂದು ಸ್ವಲ್ಪ ಫೋಟೋ ಅಲ್ಲಿ ವೀಡಿಯೋ ಮಾಡ್ತಾಯಿದ್ದೆ, ಅವಳು ಫೋಟೋ ತಗೊಂಡ್ಳು. ಸರಿ ಅಂತ ವೀಡಿಯೋನೇ ಆಗೋಯ್ತು. ಅದು ಫೋಟೋನೇ ತಗೊಂಡಿದ್ದೀನಿ, ವೀಡಿಯೋನೇ ಆಗಿದೆ. ಇವಾಗ ಅಲ್ಲೆಲ್ಲ ನೋಡಿಕೊಂಡು, ಬೆಟ್ಟದ ಹತ್ರ ನೋಡಿಕೊಂಡು ಇವಾಗ ಹಂಗೆ ಕೆಳಗಡೆ ಇಳಿದ್ಬಿಟ್ಟು ಹೋಗ್ತಾ ಇದ್ದೀವಿ. ಅಲ್ಲಿ ಒಂದು ಸ್ವಲ್ಪ ನೀರೆಲ್ಲ ಇದೆ ಅಂತೆ, ಅಲ್ಲಿ ನೋಡಿಕೊಂಡು ಹೋಗೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಬಂದಿರೋದು ಟೈಮ್ ಬಂದುಬಿಟ್ಟು 1 o'clockಗೇನು ಒಳಗಡೆ ಎಂಟ್ರಿ ಆಗಿದ್ವಿ. ನಾವು ಅಲ್ಲಿಂದ ಬಂದಿರೋದು 5 hour ಫುಲ್ ಎಂಜಾಯ್ ಮಾಡಿದ್ದೀವಿ. ಅಷ್ಟೆಲ್ಲ ನೋಡಿಕೊಂಡು ಇವಾಗ ಇಲ್ಲಿ ಅದು ಏನಂತಾರೆ ಅದಕ್ಕೆ, ಅದೇ ಫ್ಲವರ್ ಡೆಕೋರೇಷನ್ ಮಾಡ್ತಾರಲ್ವ, ಅದು ಇತ್ತಲ್ಲಿ. ಫ್ಲವರ್ ಡೆಕೋರೇಷನ್ ಏನೋ ಮಾಡೋದಿಲ್ಲ, August 15ಗೆ ಫ್ಲವರ್ ಡೆಕೋರೇಷನ್ ಮಾಡ್ತಾರಲ್ವ, ಗ್ಲಾಸ್ ಹೌಸ್ ಹತ್ರ. ಅಲ್ಲಿ ಒಂದು ಫೋಟೋ ತಗೊಳ್ಳೋಣ ಅಂಥೇಳಿ ಮಕ್ಕಳದೆಲ್ಲ ಫೋಟೋ ತಗೊಂಡು ಇವಾಗ ರಿಟರ್ನು ಮತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ನನ್ನ ಹತ್ರ ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ ಆಗಿದೆ, ಅದು ನಿಮ್ಮ ಜೊತೆ ತಗೊಂಡು ಶೇರ್ ಮಾಡಿದ್ದೀನಿ. ಆಮೇಲೆ ಇನ್ನೇನು ಇಲ್ಲ, ಇಲ್ಲಿಂದ ಓಲೋ ಮಾಡಿಕೊಂಡು ಮನೆಗೆ ಹೋಗಿದ್ವಿ. ಅಷ್ಟೇ. ಇಲ್ಲಿಂದ ಸ್ವಲ್ಪ ಹಂಗೆ ನೋಡ್ಕೊಂಡು ಹೋಗ್ತಾ ಇದ್ವಿ. ಯಾರ್ಯಾರು ಏನೇನು ತಿನ್ಕೊಂಡು ಮಾಡಿಕೊಂಡು ಅದೆಲ್ಲ ಏನೋ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದಿಲ್ಲ. ಯಾಕಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಕ್ಯಾಮ್ರಾ ಅಷ್ಟು ಫ್ರೀಡಮ್ ಆಗಿಲ್ಲ ಅವರು, ಅದಕ್ಕೆ ಅವರೇನು ಫೋಟೋಗೇನೋ ಬಂದಿಕ್ಕಿಲ್ಲ. ಜಸ್ಟ್ ಫೋಟೋ ಅಷ್ಟೇ, ಮಕ್ಳದಷ್ಟೇ ತೊಗೊಂಡಿದ್ವಿ, ನಮ್ಮದೆಲ್ಲ ಫೋಟೋ ತಗೊಂಡಿಲ್ಲ. ಅದಕ್ಕೆ ಅದೇನೋ ಶೇರ್ ಮಾಡೋಕ್ಕೆ ಹೋಗಿಲ್ಲ. ಫೋಟೋಸ್ ಅಷ್ಟೇ ಶೇರ್ ಮಾಡ್ತೀನಿ. ದೊಡ್ಡವ್ರು ಯಾರು ಅಷ್ಟೊಂದು ಫೋಟೋ ತಗೊಂಡಿಲ್ಲ ನಾವು. ಅದೇನು ತಗೊಂಡಿಲ್ಲ ಅಂದರೆ ಎಲ್ಲಿ ಶೇರ್ ಮಾಡಲಿ ಅಲ್ವಾ. ನೀವು ಯಾರ್ಯಾರು ಲಾಲ್ಬಾಗಿಗೆ ಹೋಗಿದ್ದೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ, ಸರಿನಾ. ಇದು ಒಂಥರ ಚೆನ್ನಾಗಿತ್ತು. ಒಂಥರ ಟ್ರೀಸ್ ಎಲ್ಲ ಇತ್ತು. ಅಲ್ಲಿಂದ ಒಂಥರ ಒಳಗಡೆ ನಡ್ಕೊಂಡು ಹೋಗೋದು ಸೂಪರಾಗಿತ್ತು, ಚೆನ್ನಾಗಿತ್ತು, ಇಷ್ಟ ಆಯಿತು. ಅದಕ್ಕೆ ಎಲ್ಲ ನಡ್ಕೊಂಡು ಹೋಗಿ ನೋಡ್ತಾಯಿದ್ರು. ಒಂದು ಸ್ವಲ್ಪ ಅಷ್ಟೇ, ಒಂದು ಸ್ವಲ್ಪ ಹೊತ್ತು ನೋಡಿಕೊಂಡು ಆಮೇಲೆ ಅಲ್ಲಿಂದ ಈ ಕಡೆ ಬರ್ತಾಯಿದ್ರು. ಚೆನ್ನಾಗಿತ್ತು ನೋಡೋಕ್ಕೆ. ಅಂದರೆ ಒಬ್ಬೊಬ್ಬರ ಮಕ್ಕಳು ಹೋದರೆ ಅಷ್ಟು ಎಂಜಾಯ್ಮೆಂಟ್ ಆಗೋಲ್ಲ. ಒಂದು 4-5 ಚಿಲ್ಡ್ರನ್ಸ್ ಇದ್ಬಿಟ್ಟಿದ್ರೆ ತುಂಬ ಎಂಜಾಯ್ ಮಾಡ್ತಾರೆ ಮಕ್ಕಳು, ತುಂಬ ಎಂಜಾಯ್ ಮಾಡ್ತಾರಲ್ಲ ಅಂಥೇಳಿ ಹೋಗೋದು ಅಷ್ಟೇ. ಈ ಥರ ಎಲ್ಲ ಇತ್ತು ಅಲ್ಲಿ, ಚೆನ್ನಾಗಿತ್ತು, ನನಗೂ ಇಷ್ಟ ಆಯಿತು. ಹೋಗ್ಬಿಟ್ಟು ಬರ್ಬೋದು, ಒಂದು ದಿವಸ 1 day ಟ್ರಿಪ್ಪಿಗೆ ಹೋಗ್ಬಿಟ್ಟು ಬರ್ಬೋದು. ಇಲ್ಲೂ ನನಗೆ ಕಬ್ಬನ್ ಪಾರ್ಕಲ್ಲಿ ತುಂಬ ಇಷ್ಟ ಆಯ್ತು. ಲಾಲ್ಬಾಗ್ಗಿಂತ ಕಬ್ಬನ್ ಪಾರ್ಕು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಲ್ವ, ಅದು ನನಗೆ ತುಂಬ ಇಷ್ಟ ಆಯಿತು. ಆಮೇಲೆ ಇದು ಮಾಮೂಲಿ ಗಡಿಯಾರ ಇದೆ ಅಲ್ಲಿದೆ, ಜೂಮ್ ಮಾಡಿ ತೋರಿಸ್ತೀನಿ ರೀ ನಿಮಗೆ. ಅಲ್ಲಿ ಗಡಿಯಾರ ಇದೆ. ಆಮೇಲೆ ಅಲ್ಲಿಂದ ಇಲ್ಲೆಲ್ಲ ಟ್ರೀಸು ಅವೆಲ್ಲ ಇದೆ. ಆಮೇಲೆ ಚಿಕ್ಕ ಮಕ್ಕಳಿಗೆ ಹಿಂಗೆ ಗೊಂಬೆ ಎಲ್ಲ ಕಾರ್ಟೂನ್ ಎಲ್ಲ ಮಾಡಿ ಇಟ್ಟಿದ್ದಾರೆ. ಅದು ಆಫ್ ಆಗಿದೆ ಗಡಿಯಾರ, ಆನಲ್ಲಿ ಇಲ್ಲ, ಅದೇ ಆಫ್ ಆಗಿದೆ. ಮಕ್ಕಳೆಲ್ಲ ಫೋಟೋ ತಕ್ಕೋತಾ ಇದ್ದರು, ಅದು ಒಂದು ಸ್ವಲ್ಪ ತಕ್ಕೊಂಡ್ರು. ಆಮೇಲೆ ನಾವು ಈಗೇನು ಮನೆಗೆ ಹೋಗೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಹಂಗೆ ಜನನೂ ಬರ್ತಾಯಿದ್ರು. 4 ಗಂಟೆ ಆದ್ರೂ ಎಷ್ಟು ಜನ ಬರ್ತಾನೆ ಇದ್ದರು. ಹಾಗೆ ಅಷ್ಟು ತನಕನೂ ಬರ್ತಾಯಿದ್ರು. 6 ಗಂಟೆ ಕ್ಲೋಸ್ ಅಂತೆ, 4 ಗಂಟೆಯಿಂದ 6 ಗಂಟೆ ಕ್ಲೋಸ್ ಅಂತೆ. ಅಲ್ಲಿಂದ ಅಂದರೆ ಎಂಟ್ರಿ ಟಿಕೆಟು ಇದೆ. ದೊಡ್ಡವ್ರಿಗೆ 50 ರೂಪಾಯಿ, ಚಿಕ್ಕವ್ರಿಗೆ 20 ರೂಪಾಯಿ. ಆದರೆ 12 years ಒಳಗಡೆ ಇದ್ದ ಮಕ್ಕಳಿಗೆ 20 ರೂಪಾಯಿ. ಆಮೇಲೆ ಹತ್ತರಿಂದ ದೊಡ್ಡವ್ರಿಗೆಲ್ಲ 50 rupees ಎಂಟ್ರಿ ಟಿಕೆಟ್ ಇದೆ. ಅದು ತಗೊಂಡು ಎಷ್ಟಾದರೂ ಓಡಾಡ್ಬೋದು. ಆಮೇಲೆ ಎಲ್ಲಾದರೂ ಸುತ್ತಬೋದು. ಅದೇ ಆಟ ಆಡೋದೇನೂ ಇಲ್ಲ ಅಷ್ಟೇ. ಸುಮ್ಮನೆ ನೀವೇ ಸುತ್ತಾಡಿಕೊಂಡು ತಿರುಗಾಡ್ಕೊಂಡು ಲೇಕು ಅವೆಲ್ಲ ನೋಡಿಕೊಂಡು ಹೋಗ್ಬೋದು. ಇಲ್ಲಿ ಇವಾಗ ಬರೋಕ್ಕಿಂತ ನೀವು August 15 ಬಂದರೆ ಚೆನ್ನಾಗಿರುತ್ತೆ. ಇವಾಗ ಬಂದುಬಿಟ್ಟು ಇದು ನೆಕ್ಸ್ಟ್ ಡೇ ಸಂಡೇ ಬ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಎಂಡ್ ಮಾಡೋಕ್ಕಾಗಿಲ್ಲ ಅಂಥೇಳಿ ಹಂಗೇ ಎಂಡ್ ಮಾಡಿಲ್ಲ ಅಂಥೇಳಿ ಎಂಡ್ ಮಾಡ್ತಾಯಿದ್ದೀನಿ.
ಹಾಗೆ ಇವತ್ತು ಸಂಡೇ ಮತ್ತೆ ಕಂಟಿನ್ಯೂನೇ ಮಾಡೋಕ್ಕಾಗಿಲ್ಲ. ನೆಕ್ಸ್ಟು ಸ್ವಲ್ಪ ಶಾಪಿಂಗ್ ಎಲ್ಲ ಹೋಗಬೇಕಾಗಿತ್ತು. ಅದಕ್ಕೇ ಆಲ್ಮೋಸ್ಟ್ ರೆಡಿ ಎಲ್ಲ ಆಗಿದೆ. ಹಾಗೇ ಶಾಪಿಂಗ್ದು ಇದ್ರ ಜೊತೆ ವೀಡಿಯೋಸ್ ಎಲ್ಲ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ. ಆದ್ರೂ ನನಗೆ ಅಷ್ಟು ಕಂಫರ್ಟೇಬಲ್ ಇದಕ್ಕೆಲ್ಲ ಬೇಡ ಅಂಥೇಳಿ ಸುಮ್ಮನಾಗಿದ್ದೀನಿ. ಏನು ತೊಗೊಂಬಂದಿದ್ದೀನಿ, ಶಾಪಿಂಗ್ ಹೋಗ್ಬಿಟ್ಟು ಏನಕ್ಕೆ ಶಾಪಿಂಗ್ ಹೋಗಿದ್ದೆ ಅಂಥೇಳಿ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ, ಸರಿನಾ? ಮಂಡೇ ವ್ಲಾಗ್ ಮಾಡ್ತೀನಲ್ವ, ಮಂಡೇ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇವತ್ತು ಸಂಡೇ, ಇವತ್ತೇನೂ ಮಾಡಿರ್ಕಿಲ್ಲ. ಜಸ್ಟು ಬೆಳಿಗ್ಗೆಯಿಂದ ನಾನ್ ವೆಜ್ ಎಲ್ಲ ಮಾಡಿದ್ದೆ. ಅದೇನು ರೆಸಿಪೀಸ್ ಏನೂ ಶೇರ್ ಮಾಡಿಲ್ಲ ನಿಮಗೆ. ನಾನ್ ವೆಜ್ಜು ಸಾಂಬಾರು ಎಲ್ಲ ಮಾಡ್ಕೊಂಡಿದ್ದೆ. ಅದೇನು ರೆಸಿಪೀಸ್ ಮೊದಲಿಂದ ಶೇರ್ ಮಾಡಿದ್ದೆ ಅಂಥೇಳಿ ಇವಾಗೇನೂ ಶೇರ್ ಮಾಡಿಲ್ಲ. ಬನ್ನಿ ಇವಾಗ ಶಾಪಿಂಗೆಲ್ಲ ಹೋಗ್ಬಿಟ್ಟು ಬರ್ತೀನಿ. ಸರಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ, ಸರಿನಾ? ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂಥೇಳಿನೂ ನನಗೆ ಕಮೆಂಟ್ ಮಾಡಿ. ನನಗೆ ಒಂದು ಸ್ವಲ್ಪ ಶೀತ ಆಗಿದೆ ಅಂಥೇಳಿ ಸ್ವಲ್ಪ ವಾಯ್ಸಲ್ಲಿ ಡಿಫ್ರೆಂಟ್ ಕಾಣ್ತಾ ಇರ್ಬೋದು. ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.